ಸೊ ವಾಟ್ ಡಿಫೈನ್ಸ್ ಅಂದರೆ ಈಗ ನೀವು ನಮ್ಮ ಕರ್ಮ ಮತ್ತು ಆತ್ಮ ನೆಕ್ಸ್ಟ್ ಏನು ಮಾಡುತ್ತೆ ಅದನ್ನು ಡಿಸೈಡ್ ಮಾಡುತ್ತೆ. ಆದರೆ ನಮ್ಮ ಸಮಯ ಅದರ ಸಮಯ ಒಂದೇ ಅಲ್ಲ. ಈಗ ಉದಾಹರಣೆಗೆ ನಮ್ಮ ತಾಯಿ ಶ್ರಾದ್ದ ಅಂತ ಮಾಡಿದಾಗ ಪ್ರತಿ ವರ್ಷಕ್ಕೆ ಒಂದ್ಸತಿ ಅವ್ರಿಗೆ ತಿಥಿ ಮಾಡ್ತೀವಿ. ಅಂದರೆ ನಮ್ಮ ಒಂದು ವರ್ಷ ಅವರ ಒಂದು ದಿನ. ಅಂದರೆ ಈ ಟೈಮು ಬೇರೆ ಬೇರೆ ಪ್ರಪಂಚದ ಕಾಲಘಟ್ಟ ಇದೆಲ್ಲ ತುಂಬಾ ದೊಡ್ಡ ವಿಚಾರಗಳು. ಅದೊಂದು ಸೆಪರೇಟ್ ಟಾಪಿಕ್ ಬೈ ಇಟ್ ಸೆಲ್ಫ್ ಅದು. ಸೊ ಆಮೇಲೆ ಈ ಬೇರೆ ಬೇರೆ ಲೋಕಗಳಲ್ಲಿ ಆ ದೇವತೆಗಳಿಗೆಲ್ಲ ಏನೇನು ಟೈಮ್ ಅಂತ ಇದೆಯಲ್ಲೋ ಆ ಟೈಮ್ ಸ್ಕೇಲ್ ಬಂದ್ಬಿಟ್ಟು ನಮ್ಮ ಟೈಮ್ ಸ್ಕೇಲ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ಅವರು. ಸೊ ಈ ಥರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಥಿಂಗ್ ಅದು. ಹೌದು, ಕಾಂಪ್ಲಿಕೇಟೆಡ್. ಬಟ್ ತುಂಬಾ ಮುಂದಕ್ಕೆ ಹೋಗ್ಬಿಟ್ವಿ. ಐ ಥಿಂಕ್ ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ನಮ್ಮ ಡಿಸ್ಕಷನ್ ಬ್ಯಾಕ್ ಫಸ್ಟ್ ವಿತ್ ಅದ್ವೈತ. ಅದಕ್ಕೆ ನಾನು ಹೇಳಕ್ ಬಂದೆ. ನಾನು ಈ ಪ್ರಪಂಚ ಅಂದರೆ ಏನು ಅಂತ ಹೇಳಿದ್ರೆ ಅದು ಬ್ರಹ್ಮವೇ. ಜೀವ ಅಂದರೆ ಯಾರು ಅಂತ ಕೇಳಿದ್ರೆ ಅದು ಬ್ರಹ್ಮವೇ. ಈಶ್ವರ ಅಂತ ನಾವು ಯಾರು ಹೇಳ್ತೀವೋ ಅದು ಬ್ರಹ್ಮವೇ ಅಂತ. ಅದು ನಾನು ಹೇಗೆ ಅಂತ ನಾನು ಹೇಳ್ತೀನಿ. ಇದೇ ಅದ್ವೈತ ತತ್ವ ಇನ್ ಒನ್ ನಟ್ಶೆಲ್ ಅದೇನೆ. ಸೊ ಹೇಗಿದಾಯಿತು ಅಂತ ಕೇಳಿದ್ರೆ ಅದ್ವೈತ ಹೇಳೋದು ಏನು ಅಂತ ಹೇಳಿದ್ರೆ, ಈ ಜೀವ ಅಂತ ಯಾರು ನೀನು ನೋಡ್ತಾ ಇದೆಯೋ ಅದು ವಾಸ್ತವವಾಗಿ ಬ್ರಹ್ಮವೇ. ಆದರೆ ಏನೋ ಒಂದು ಅಜ್ಞಾನದಿಂದ ತನ್ನನ್ನು ಈ ಜೀವ ಅಂತ ತಿಳ್ಕೊಂಡ್ಬಿಟ್ಟಿದೆ ಅಂತ. ಸೊ ಇಟ್ ಹಸ್ ಟೇಕನ್ ಇಟ್ ಸೆಲ್ಫ್ ಟು ಬಿ ಎ ಜೀವ ಬೈ ಮಿಸ್ಟೇಕ್, ಒಂದು ಎರರ್ ಅಂತ, ಮಿಸ್ಟೇಕ್ ಅಂತ. ಸೊ ಅದಕ್ಕೆ ಉದಾಹರಣೆ ಅದ್ವೈತದಲ್ಲಿ ಕೊಡೋ ಫೇಮಸ್ ಉದಾಹರಣೆ ಅಂದರೆ ಹಗ್ಗದಲ್ಲಿ ಹಾವು ನೋಡೋದು ಅಂತ. ಹಗ್ಗನೇ ಇರೋದಲ್ಲಿ ವಾಸ್ತವವಾಗಿ ಅದನ್ನು ಹಾವು ಅಂತ ತಪ್ಪಾಗಿ ತಿಳಿಯೋದು ಅಂತ. ಯಾವುದು ತಿಳ್ಕೊಂಡಿರೋದು? ಈ ಜೀವ ಅಂತ ಯಾರಿದ್ದಾನೋ ಅವನು ತನ್ನನ್ನು ತಾನು ವಾಸ್ತವವಾಗಿ ಬ್ರಹ್ಮವೇ ಆಗಿದ್ದರೂ ಕೂಡ ತನ್ನನ್ನು ಅವನು ಜೀವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸೊ ದಿಸ್ ಇಸ್ ದಿ ವೇ ಅದ್ವೈತ ಎಕ್ಸ್ಪ್ಲೈನ್ಸ್ ವಾಟ್ ಎ ಜೀವ ಇಸ್, ಹೂ ಎ ಜೀವ ಇಸ್. ಸೊ ಬ್ರಹ್ಮವೇ ಆ್ಯಕ್ಚುಲಿ ಅದು ಅಜ್ಞಾನದಿಂದ, ಅವಿದ್ಯೆಯಿಂದ ತನ್ನ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಅದು ತನ್ನನ್ನು ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆಗಿ ತಗೊಂಡ್ಬಿಟ್ಟಿದೆ. ಇದನ್ನೇ ನಾನು ಭಗವದ್ಗೀತೆ ಶ್ಲೋಕ ಹೇಳಕ್ಕೆ ಶುರು ಮಾಡಿದೆ. ನಾನು 13ನೇ ಅಧ್ಯಾಯದಲ್ಲಿ ಈ ಪುರುಷ ಅನ್ನೋನು ಪ್ರಕೃತಿಯ ಜೊತೆಗೆ ಒಂದು ಎರೋನಿಯಸ್ ಸಂಬಂಧವನ್ನು ಬೆಳೆಸ್ಕೊಂಡು ಆ ಪ್ರಕೃತಿಯ ಒಂದು ಶರೀರ ಇಂದ್ರಿಯಗಳು ಅಂತ ಯಾವುದಿದೆಯೋ ಅದನ್ನು ತನ್ನ ಶರೀರ ಇಂದ್ರಿಯಗಳು ತಾನೇ ಅದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ತಾನು ಯಾರು ಅಂತ ಸ್ವರೂಪವನ್ನು ಮರೆತು ತನ್ನ ಸ್ವರೂಪ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬಾಡಿ ಮೈಂಡ್ ಕಾಂಪ್ಲೆಕ್ಸೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಂಥ ಒಂದು ಸಿಚುವೇಶನ್ನಿಂದ ಅದನ್ನು ಬಿಡಿಸ್ಬೇಕಾಗಿದೆ. ಬಿಡಿಸೋದೇ ಕೆಲಸ ಮಾಡೋದೇ ಈ ಪ್ರಸ್ಥಾನತ್ರಯಗಳೆಲ್ಲ ಮಾಡೋ ಕೆಲಸ ಇದೇನೆ. ಇದಕ್ಕಾಗೇ ಬಂದಿರೋದು ಪ್ರಸ್ಥಾನತ್ರಯ ಅಂತ. ಹಾಗಾಗಿ ಇವನಿಗೆ ಈ ಶರೀರವೇ ನಾನು ಅಂತ ತಿಳ್ಕೊಂಡಿರೋ ಬುದ್ಧಿಯನ್ನು ಬಿಡಿಸಿ ತನ್ನ ವಾಸ್ತವಾದ ಸ್ವರೂಪ ಏನು ಅಂತ ತೋರಿಸ್ಕೊಡ್ಬೇಕು. ಆ ತೋರಿಸ್ಕೊಟ್ಟು ಅದನ್ನು ಅವನು ತಿಳ್ಕೊಂಡ ಅಂತ ಹೇಳಿದ್ರೆ ಅವನಿಗೆ ಹಿ ವಿಲ್ ನೋ ಲಾಂಗರ್ ಬಿ ಎ ಜೀವ. ಹಿ ವಿಲ್ ಸೀಸ್ ಟು ಬಿ ಎ ಜೀವ. ಹಿ ವಿಲ್ ಸೀಸ್ ಟು ಬಿ ಎ ಟ್ರಾನ್ಸ್ಮೈಗ್ರೇಟಿಂಗ್ ಪರ್ಸನ್. ಅವನಿಗೆ ಮತ್ತೆ ಜನ್ಮಗಳೆಲ್ಲ ಬರೋದೇ ಇಲ್ಲ. ಇನ್ಮೇಲೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ. ಮುಕ್ತಿ ಅಂದರೆ ಕಾನ್ಸೆಪ್ಟ್ ಇದೇನೆ. ಸೊ ಮುಕ್ತಿ ಅಂದರೆ ಯಾವುದರಿಂದ ಮುಕ್ತಿ ಅಂತ ಹೇಳಿದ್ರೆ ಸಂಸಾರದಿಂದ ಮುಕ್ತಿ. ಸಂಸಾರ ಅಂದರೆ ಏನು ಅಂತ ಕೇಳಿದ್ರೆ ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಶಂಕರಾಚಾರ್ಯರು ಏನು ಹೇಳಿದ್ದಾರೋ, ಪುನರಪಿ ಜನನಿ ಜಠರೇ ಶಯನಂ ಅಂತ. ಇಂಥ ಒಂದು ಸ್ಥಿತಿ ಅವನಿಗೆ ಬರದೇ ಸ್ಟಾಪ್ ಆಗುತ್ತೆ ಅದು. ಸೊ ಈ ಒಂದು ವಿಷಯವನ್ನು ಹೇಳೋದು ಅದ್ವೈತ. ನಿನ್ನ ಸ್ವರೂಪವನ್ನು ನೀನು ಏನು ಅಂತ ತಿಳ್ಕೊಂಬಿಟ್ರೆ ನಿನಗೆ ಅದೇ ಮುಕ್ತಿ ಅಂತ. ಆ ಜ್ಞಾನದಿಂದಲೇ ಮುಕ್ತಿ, ನಿನ್ನ ಸ್ವರೂಪ ಜ್ಞಾನದಿಂದ ನಿನಗೆ ಮುಕ್ತಿ ಅಂತ. ಹಾಗಾಗಿ ಸರಿ, ಸ್ವರೂಪ ಜ್ಞಾನ ತಿಳ್ಕೊಂಡ್ಮೇಲೆ ಮುಂದೆ ಏನು ಮಾಡೋದು ಸರ್? ಮುಂದೆ ಏನು ಮಾಡೋದು ಅಂತ ಹೇಳಿದ್ರೆ ಏನು ಮಾಡೋಕ್ಕಿರೋದಿಲ್ಲ ಏನು. ಯಾಕಂದರೆ ತನ್ನ ಸ್ವರೂಪ ಏನು ಅಂತ ತಿಳ್ಕೊಂಡ್ರೆ ಆ ಸ್ವರೂಪ ಇಟ್ ಈಸ್ ಆಲ್ರೆಡಿ, ಅದಕ್ಕೆ ಕೊರತೆ ಏನೂ ಇಲ್ಲವೇ ಇಲ್ಲ ಆ ಸ್ವರೂಪಕ್ಕೆ. ಇವಾಗ ನೋಡಿ, ಇವಾಗ ನಾವು ನನಗೇನೋ ಒಂದು ಮಾಡಬೇಕು, ನಾನೇನೋ ಗಳಿಸ್ಬೇಕು, ನಾನೇನೋ ಒಂದು ಹೊಂದಬೇಕು ಅಂತ ನಮಗೆ ಇರ್ತಾನೆ ಇರುತ್ತಲ್ವ. ಈ ಒಂದು ಹವಣಿಕೆ ಅದಕ್ಕಿರೋದಿಲ್ಲ, ಸ್ವರೂಪಕ್ಕಿರೋದಿಲ್ಲ. ಯಾಕಂದರೆ ಸ್ವರೂಪ ಅನ್ನೋದು ಕೇವಲ ಚೈತನ್ಯ ಸ್ವರೂಪ, ಅದು ಅಖಂಡವಾಗಿರೋ ಚೈತನ್ಯ ಸ್ವರೂಪ. ಇದರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಅದ್ವೈತಕ್ಕೂ ಮತ್ತು ಬಾಕಿ ಮತಗಳಿಗೂ ಒಂದು ಈ ಜೀವನ ಸ್ವರೂಪದ ವಿಷಯದಲ್ಲಿ ಒಂದು ಡಿಫರೆನ್ಸ್ ಇದೆ. ಏನು ಅಂತ ಹೇಳಿದ್ರೆ ವಾಟ್ ದ ಜೀವ ಆತ್ಮ ಇನ್ ಟ್ರೂತ್ ಈಸ್ ಅಂತ ಕೇಳಿದಾಗ ವಾಟ್ ಈಸ್ ಇಟ್ ಸೈಜ್ ಅಂತ ಒಂದು ವಿಚಾರ ಮಾಡಿದಾಗ ಅದ್ವೈತದಲ್ಲಿ ಹೇಳೋದು ಏನಂತ ಹೇಳಿದ್ರೆ ಈ ಜೀವ ಅನ್ನೋದರ ಸೈಜ್ ಬಂದ್ಬಿಟ್ಟು ಇಟ್ ಈಸ್ ಇನ್ಫೈನೈಟ್. It is not a small size or anything. Whereas it's a huge ball of energy. It is infinite. It is infinite. There is no limitation at all. Absolutely no limitation at all. ಇದನ್ನೇನಾ ಅದು ಅರ್ಜುನ ಕೃಷ್ಣರಿಗೆ ನಿಮ್ಮ ವಿಶ್ವರೂಪ ದರ್ಶನ ತೋರಿಸಿ ಅಂತ ಕೇಳಿದಾಗ ವಿಶ್ವರೂಪ ತೋರಿಸ್ತಾನೆ. ಕೃಷ್ಣ ವಿಶ್ವರೂಪ ತೋರಿಸ್ತಾನೆ. ಆದರೆ ಅರ್ಜುನ ತನ್ನನ್ನು ಆ ವಿಶ್ವರೂಪದಲ್ಲಿ ಒಳಗಡೆ ತಾನು ಒಬ್ಬ ಇದ್ದೀನಿ ಅಂತ ತಿಳ್ಕೊಳ್ತಾನೆ ಅಷ್ಟೇ. ವೆರಾಸ್ ಟ್ರೂ ಅವನಿಗೆ ನಿಜವಾದ ಸ್ವರೂಪ ಅವನು ಏನು ಅಂತ ತಿಳ್ಕೊಬೇಕಾದ್ರೆ ಅವನು ತನ್ನನ್ನು ಇನ್ಫೈನೈಟ್ ಅಂತ ತಿಳ್ಕೊಬೇಕು. ಅದನ್ನು ಭಗವದ್ಗೀತೆ ತೋರಿಸ್ಕೊಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ತಿಳ್ಕೊಬೇಕು ಅಂತ. ಸೊ ಬೇರೆ ಸಿಸ್ಟಮ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಈ ಜೀವ ಅನ್ನೋನು ಒಂದು ಆಟೋಮಿಕ್ ಸೈಜ್ ಅಂತ ಹೇಳ್ತಾರೆ ಅವರು. That is the difference, main difference between Advaita and the other schools. ವಿಶಿಷ್ಟಾದ್ವೈತ ಅಂತ ಯಾವುದನ್ನು ಹೇಳ್ತೀವೋ ಆ ಮತಗಳಲ್ಲಿ, ಆ ವಿಶಿಷ್ಟಾದ್ವೈತ ಆ್ಯಂಡ್ ದ್ವೈತ ಮತಗಳಲ್ಲಿ ಜೀವ ಅನ್ನೋದನ್ನ ಅಣು ಅಂತ ಇಟ್ಕೊಂಡಿದ್ದಾರೆ ಅವರು. ಅಣು ಅಂದರೆ ಅಟಾಮಿಕ್ ಸೈಜ್ ಅಂತ. ವೆರಸ್ ಅದ್ವೈತದಲ್ಲಿ ಇಟ್ ಈಸ್ ಇನ್ಫೈನೈಟ್ ಅಂತ ಇಟ್ಕೊಂಡಿದ್ದಾರೆ. ಸೊ ವೆನ್ ಯು ರಿಯಲೈಸ್ ಯುವರ್ ಸೆಲ್ಫ್ ಟು ಬಿ ಇನ್ಫೈನೈಟ್, ಯು ಡೋಂಟ್ ನೀಡ್ ಎನಿಥಿಂಗ್ ಎಟ್ ಆಲ್, ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ವಾಂಟ್ ಎಟ್ ಆಲ್.
ನಿನಗೆ ಇಟ್ ಇಸ್ ಫುಲ್, ಇಟ್ ಇಸ್ ಪೂರ್ಣ, ಅದು ಅದೇ ಪೂರ್ಣ. ಸೊ ಪೂರ್ಣವಾಗಿ ತನ್ನನ್ನು ತಿಳ್ಕೊಂಡ್ರೆ ತನಗೆ ಏನೂ ಬೇಕಿಲ್ಲ ಅಂತ ಏನು ಇಲ್ಲವೇ ಇಲ್ಲ. ಯಾಕಂದರೆ ತನ್ನನ್ನು ಶರೀರ ಜೀವ ಅಂತ ತಿಳ್ಕೊಂಡ್ರೇ ತಾನೇನೋ ಒಂದು ಪಡಿಬೇಕು, ತಾನೇನೋ ಒಂದು ಹೊಂದಬೇಕು ಅಂತ ಇರುತ್ತೆ, ವಾಂಟ್ಸ್ ಎಲ್ಲ ಇರುತ್ತೆ ಅದು. ಬಟ್ ತನ್ನನ್ನು ಪೂರ್ಣ ಅಂತ ತಿಳ್ಕೊಂಡ್ಬಿಟ್ರೆ ಏನಾಯಿತು, ಏನೂ ಬೈಕೆ ಏನೂ ಇಲ್ಲವೇ ಇಲ್ಲ. ಪೂರ್ಣ ಅಂದರೆ ಫುಲ್ಫಿಲ್ಮೆಂಟ್. ಈಗ ನಾನು ರಶ್ಮಿ ಸರ್ ನಿಮ್ಮ ಮಾತನ್ನು ಕೇಳಿ ಆಯಿತು, ನಾನು ಜೀವ ಅಲ್ಲ, ನನ್ನ ಒಂದು ಆ ಸ್ವರೂಪ ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಆ ಬಂಧನಕ್ಕೆ ಮತ್ತೆ ಸಿಕ್ಕಾಕೊಳ್ಳಲ್ಲ. ಮೇ ಬಿ ಅದು ಮೋಕ್ಷ, ಮೇ ಬಿ ಅದ್ರ ಮೂಲಕ ಬರುತ್ತೆ. ಸರ್ ಇವಾಗ ನನಗೆ ಇದೆಲ್ಲ ಇವತ್ತು ಅರಿವಾಯಿತು. ಬಟ್ ಅರಿವಾದ್ಮೇಲೆ ಮುಂದೆ ಏನು ಅಂದರೆ, ಇವಾಗ ಮುಂದೆ ಈ ಶರೀರ ನಾನು ಬಿಟ್ಟು ಹೋದ್ಮೇಲೆ ನನ್ನ ಮುಂದೆ ಏನಾಗುತ್ತೆ ಅದು ಈ ದೇಹಕ್ಕೆ ಗೊತ್ತಿಲ್ಲ, ಮೇ ಬಿ ಆತ್ಮಕ್ಕೆ ಅರಿವಿರುತ್ತೆ. ಬಟ್ ಅದನ್ನ ನಾನು ಆ ಡೇಟಾನ ಆಕ್ಸೆಸ್ ಮಾಡಬೇಕಂದ್ರೆ ಇಲ್ಲ, ಆಕ್ಸೆಸ್ ಮಾಡಬೇಕಾಗೇನಿಲ್ಲ. ಯಾಕಂದರೆ ಅದ್ವೈತದಲ್ಲಿ ಏನೋ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಯಾವ ಶರೀರದಲ್ಲಿ ಇದ್ಕೊಂಡು ಈ ಜ್ಞಾನ ನೀನು ಪಡ್ಕೊಳ್ತೀಯೋ ಆ ಶರೀರದಲ್ಲೇ ನಿನಗೆ ಕನ್ಫರ್ಮೇಷನ್ ಆಗೋಗುತ್ತೆ ನಿನ್ನ ಸ್ವರೂಪ ಏನು ಅಂತ. ಈ ಶರೀರ ಆಮೇಲೆ ಹೋದರೆ ಏನೂ ಚಿಂತೆನೇ ಇಲ್ಲ. ಯಾಕಂದರೆ ನಿನ್ನ ಮುಂದೆ ಏನಾಗುತ್ತೆ ಅಂತ ಪ್ರಶ್ನೆನೇ ಇಲ್ಲ. ಯಾಕಂದರೆ ನೀನು ಯಾವಾಗಲೂ ಇರೋ ಒಂದು ಬ್ರಹ್ಮಸ್ವರೂಪ ನೀನೇನೆ. ಬ್ರಹ್ಮಕ್ಕೆ ನಾಶ ಇಲ್ಲ, ಬ್ರಹ್ಮಕ್ಕೆ ಹುಟ್ಟಿಲ್ಲ ಖಂಡಿತ. ಅಂಥ ಬ್ರಹ್ಮಸ್ವರೂಪ ನೀನು ಅಂತ ಹೇಳ್ಕೊಡುತ್ತೆ ಅದ್ವೈತ. ಸೊ ಡಸ್ ಇಟ್ ಮೀನ್ ನನಗದು ಒಂದು ಅರಿವಾದ ಮೇಲೆ ಒಂದು ದೈಹಿಕವಾಗಿ ಇವತ್ತಿನ ಪ್ರಾಪಂಚಿಕ ಬದುಕನ್ನು ನೋಡೋ ರೀತಿ ಬದಲಾಗಬಹುದು. ಯಾವುದೋ ಹಿಂದೆ ಓಡ್ತೀನಿ ಏನು, ಅದು ಒಂದು ಬದಲಾವಣೆ. ಸರಿ, ಎಲ್ಲ ನೋಡಿದೆ, ನಾನು ಬರೀ ಒಂದು ವೆಸಲ್ ಅಷ್ಟೇ, ಅದ್ರ ಮೂಲಕ ಇದು ಅಂತ ನನ್ಗೆ ಅರಿವಾಗತ್ತೆ ಅನ್ಕೊಳ್ಳೋಣ. ಮುಂದೆ ಹಂಗಿದ್ರೆ ಇದೆಲ್ಲ ಈ ಜೀವನ ಜೀವಿಸಿದ ನಂತರ ಹಾಗಿದ್ರೆ ನನ್ನ ಈ ಅರಿವೇನಿದೆ ಇದು ಮತ್ತೆ ನನ್ನ ಇವತ್ತಿನ ಏನೆಲ್ಲ ಕರ್ಮಗಳನ್ನು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದೀನಿ, ಇದನ್ನು ಚುಕ್ತಿ ಮಾಡೇ ಮುಂದೆ ಮುಕ್ತಿಯಾ ಅಥವಾ ಅರಿವಾದ ತಕ್ಷಣ ಅಲ್ಲಿ ಮುಕ್ತಿಯಾ? ಅದನ್ನ ಹೇಳ್ತೀನಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಸೊ ಈ ಕರ್ಮ ಅನ್ನೋದು ನಾನು ಹೇಳಿದ ರೀತಿಯಲ್ಲಿ ಈ ಜೀವ ಅನ್ನೋದಕ್ಕೆ ಅನಾದಿಯಿಂದ ಬರ್ತಾ ಇದೆ. ಅನಾದಿಯಿಂದ ದೇರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್ ಟೈಮ್. ಸೊ ಈ ಜೀವ ಅನ್ನೋದು ಒಂದೊಂದು ಶರೀರವಾಗಿ ಎತ್ಕೊಂಡೇ ಬರ್ತಾ ಇದ್ದಿದೆ ಅನಾದಿ ಕಾಲದಿಂದ. ಅದು ಒಂದೊಂದು ಶರೀರದಲ್ಲೂ ನಾನಾ ಕರ್ಮಗಳೆಲ್ಲ ಮಾಡ್ಕೊಂಡು ಅದನ್ನು ಅಕ್ಯುಮುಲೇಟ್ ಮಾಡ್ಕೊಂಡೇ ಬಂದಿದೆ ಅದು. ಬಟ್ ಇದರಲ್ಲಿ ಯಾವ ಥರ ಒಂದು ಆಗುತ್ತೆ ಈ ಸಿಸ್ಟಮ್, ಕರ್ಮ ಸಿಸ್ಟಮ್ ಅನ್ನೋದ್ರಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕರ್ಮ ಅನಾದಿಯಾಗಿ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ವಿ. ಅದಕ್ಕೆ ಸಂಚಿತ ಕರ್ಮ ಅಂತೇಳಿ, ಸಂಚಯ ಅಂತ ಹೇಳಿದ್ರೆ ಆ್ಯಡ್ ಮಾಡೋದು, ಅಕ್ಯುಮುಲೇಟ್ ಮಾಡೋದು ಅಂತ. ಈ ಅಕ್ಯುಮುಲೇಟೆಡ್ ಸ್ಟಾಕ್ ಅಂತ ಇರ್ತಾ ಇದೆಯಲ್ಲ, ಅದು ಆಗ್ತಾ ಇದ್ದಾಗಲೇ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದರಿಂದ ಸ್ವಲ್ಪ ರೆಡ್ಯೂಸ್ ಕೂಡ ಆಗ್ತಾ ಇರುತ್ತೆ. ಅದು ಸೈಮಿಲ್ಟೇನಿಯಸ್ಲಿ ರೆಡ್ಯೂಸು ಆಗ್ತಾ ಇರುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಾವೊಂದು ಕರ್ಮ ಇವಾಗ ಮಾಡ್ತೀವಿ, ಅದರ ಫಲ ಇವಾಗಲೇ ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವುದಕ್ಕೆಲ್ಲ ಬರುತ್ತೆ ಇದು, ಬಟ್ ಕೆಲವುದಕ್ಕೆಲ್ಲ ಸ್ವಲ್ಪ ಕಾಲಾಂತರದಲ್ಲಿ ಬರುತ್ತೆ, ಕೆಲವುದಕ್ಕೆಲ್ಲ ಜನ್ಮಾಂತರದಲ್ಲಿ ಬರುತ್ತೆ ಅದು. ಸೊ ಬಿಕಾಸ್ ಈ ಕರ್ಮ ವಿಪಾಕ ಅಂತ ಒಂದಿದೆಯಲ್ಲ, ಅದು ತುಂಬ ವಿಚಿತ್ರವಾದ ಒಂದು ವಿಷಯ. ಅದು ಹೌದು, ವಿಪಾಕ ಅಂದರೆ ಈ ಕರ್ಮ ನಾನು ಮಾಡಿದ್ದು ಅದು ಫ್ರಕ್ಟಿಫೈ ಆಗೋಕ್ಕೆ, ಅದು ಫ್ರೂಟ್ ಕೊಡೋಕ್ಕೆ ಟೈಮ್ ಆಗುತ್ತೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು ಕೋರ್ಸ್ ಸೇರ್ತೀವಿ ಅಂತ ಹೇಳಿದ್ರೆ 6 months ಆ ಕೋರ್ಸ್ ನಡೆಸ್ತಾರೆ. ಅಟ್ ದಿ ಎಂಡ್ ಆಫ್ ದಟ್ ಎಕ್ಸಾಮ್ ಇಡ್ತಾರೆ, ಮಾಡಿದ ತಕ್ಷಣ ಅದು ಆಯಿತು ಅಂತಿರ್ತೀವಿ. ಆ ಥರ ಇಲ್ಲ ಇಲ್ಲಿ. ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಾವು ಇವಾಗ ಒಂದು ಕರ್ಮ ಮಾಡಿದ್ವಿ, ಒಂದು ಪುಣ್ಯ ಕರ್ಮ ಮಾಡೋಣ, ಒಬ್ಬರಿಗೆ ದಾನ ಕೊಟ್ವಿ, ಒಂದು ಧರ್ಮ ಒಂದು ಮಾಡಿದ್ವಿ, ನಾವು ಏನೋ ಒಂದು ಚಾರಿಟಿ ಒಂದು ಕೊಟ್ವಿ ನಾವು, ಅದರ ಫಲ ಅಂತ ಏನಿದೆಯೋ ಅದು ನಮಗೆ ಇವಾಗಲೇ ಸಿಗುತ್ತೆ ಅಂತ ಇಲ್ಲ. ಅದು ಇಟ್ ಕ್ಯಾನ್ ಕಮ್ ಟು ಅಸ್ ಇನ್ ಅ ಡಿಫ್ರೆಂಟ್ ಲೈಫ್ ಆಲ್ಸೋ, ಇನ್ ಅ ಡಿಫ್ರೆಂಟ್, ಬಿಕಾಸ್ ಇಟ್ ವಿಲ್ ಬಿ ಅಕ್ಯುಮುಲೇಟಿಂಗ್ ಟು ಅಸ್. ದಿಸ್ ಪುಣ್ಯ ಅನ್ನೋದು ನಮ್ಮ ಪುಣ್ಯಕ್ಕೆ ಇದಕ್ಕೆ ಸೇರ್ತಾ ಇರುತ್ತೆ ಅದು. ಬಟ್ ಅದಕ್ಕೊಂದು ಫಲ ಅಂತ ಇದೆಯಲ್ಲ, ಆ ಫಲವನ್ನು ನಾನು ಇನ್ನೊಂದು ಜನ್ಮದಲ್ಲಿ ನಾನು ಅನುಭವಿಸ್ಬೇಕಾಗುತ್ತೆ. ಒಳ್ಳೆ ಒಂದು ಸುಖ ಸಿಗುತ್ತೆ ನನಗೆ ಅದರಿಂದ.